ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆ ಮುಂದೂಡೋದಕ್ಕೆ ಪ್ರಯತ್ನ ಪಡ್ತಾ ಇರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆ ಮುಂದೂಡೋದಕ್ಕೆ 7 ಕಾರಣ ನೀಡಲಾಗಿದೆ. ಹಾಗಾದ್ರೆ 7 ಕಾರಣಗಳು ಏನು ಅಂತ ಆಡಳಿತ ಪಕ್ಷದ ಮಾಜಿ ನಾಯಕ ಎನ್ಆರ್ ರಮೇಶ್ ಅವರು ಜಿಗ್ರಣ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಜಿಬಿಎ ಚುನಾವಣೆ ಮುಂದೂಡಲು ಸದ್ದಿಲ್ಲದೆ ಪ್ರಯತ್ನ ನಡೀತಾ ಇದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಲು ಸರ್ಕಾರ ಸಿದ್ಧತೆ ನಡೆಸಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಎನ್ಆರ್ ರಮೇಶ್ ಸರ್ ಇದ್ದಾರೆ. ಸರ್, ಯಾಕೆ ಸರ್ ಇದೇ ಕಾಂಗ್ರೆಸ್ ಸರ್ಕಾರ ಬಹಳಷ್ಟು ಜಿಬಿಎ ಎಲೆಕ್ಷನ್ ಮಾಡಬೇಕಂತ ಪಟ್ಟು ಹಿಡಿದಿದ್ರು, ಸುಪ್ರೀಂ ಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಿದ್ರು. ಸದ್ಯ ಈಗ ಮತ್ತೊಂದು ಅರ್ಜಿ ಸಲ್ಲಿಸೋದಕ್ಕೆ ತಯಾರಿ ನಡೆಸಿದ್ದಾರೆ. ಯಾಕೆ ಹಿನ್ನಡೆ ಆಗ್ತಾ ಇದೆ? ಇಲ್ಲ, ನಿಮ್ಗೆ ಯಾರೋ ತಪ್ಪು ಮಾಹಿತಿ. ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಸಬೇಕು ಅಂತಿಲ್ಲ, ಸಿದ್ದರಾಮಯ್ಯನವ್ರಿಗೆ ಮಾತ್ರ ಚುನಾವಣೆ ನಡೆಸಬೇಕು ಅಂತಿರ್ತಕ್ಕಂಥದ್ದು. ಯಾಕೆಂದರೆ ಇವತ್ತಿರೋ ಪರಿಸ್ಥಿತಿನಲ್ಲಿ ಬೆಂಗಳೂರು ಮಹಾನಗರದಲ್ಲಿ 2 ಸಾರಿ ನೀರಿನ ದರ, 1 ಸಾರಿ ವಿದ್ಯುತ್ ಶಕ್ತಿ ದರ, 1 ಸಾರಿ ಬಸ್ಸಿನ ದರ, 1 ಸಾರಿ ಮದ್ಯದ ದರ, ಮತ್ತು ಗಾರ್ಬೇಜ್ ಸೆಸ್ಸು 13% ಏರಿಕೆ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಎಲ್ಲ ರೀತಿಯ ದರಗಳನ್ನು ಏರಿಕೆ ಮಾಡಿ ಬೆಂಗಳೂರು ನಾಗರಿಕರಿಗೇನು ಆರ್ಥಿಕ ಹೊರೆಯನ್ನು ದೊಡ್ಡ ಮಟ್ಟದಲ್ಲಿ ಏರಿಸಿರೋದು ಸಹಜವಾಗಿ ಬೆಂಗಳೂರು ನಾಗರಿಕರು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇರತಕ್ಕಂಥದ್ದು. ಆದರೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು, ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕಾಗತ್ತೆ. 4 ಕಾರ್ಪೊರೇಷನ್ಗಳ ಪೈಕಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ 4 ಕಾರ್ಪೊರೇಷನ್ಗಳು ಅವ್ರ ಸರ್ವೇನೂ ಹೇಳುತ್ತೆ, ಜನನೂ ಹೇಳ್ತಾರೆ, 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುವಂಥದ್ದು. ಕೇಂದ್ರ ನಗರ ಪಾಲಿಕೆ ಮಾತ್ರ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಹಿಡಿಯುವಂಥದ್ದು. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ವೇಳೆ ತಾವು ಮುಖ್ಯಮಂತ್ರಿ ಸ್ಥಾನವನ್ನು ಇಷ್ಟೇ ಮಟ್ಟಿಗೆ ಇನ್ನೂ ದೊಡ್ಡ ಮಟ್ಟಕ್ಕೆ ಅವರು ಬೇಕು ಅಂತ ಹೇಳಿ ಆಗ್ರಹ ಮಾಡೋದಾದರೆ ಹೈಕಮಾಂಡನ ಮುಂದೆ ಅವರು ಕನಿಷ್ಠ 3 ಕಾರ್ಪೊರೇಷನ್ನ ಗೆಲ್ಲೇಬೇಕಾಗ್ತದೆ. ಹಾಗಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಅವರ ತಂಡ ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು ಅಂತ. ಆದರೆ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ಈ ಚುನಾವಣೆ ಸೋಲಿನ ಹೊಣೆಯನ್ನು ಡಿ.ಕೆ. ಶಿವಕುಮಾರ್ ತಲೆ ಕಟ್ಟಿ ಇನ್ನೊಂದು 6 ತಿಂಗಳು ನಾವು ಮುಂದುವರಿಯೋಣ ಅಂತ ಈ ಕುತಂತ್ರದಲ್ಲಿ ಇದು ನಡೀತಾ ಇರ್ತಕ್ಕಂಥ. ಆದರೆ ಅದೆಲ್ಲ ಒಂದಾದರೆ ಕಾನೂನು ರೀತಿ ಇವರು ಚುನಾವಣೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸರ್ವೋಚ್ಚ ನ್ಯಾಯಾಲಯಕ್ಕೆ ಚುನಾವಣಾ ಆಯೋಗದ ಸಂಗ್ರೇಶಿ ಅವರು ಸೇರಿದ ಹಾಗೆ ಸಂಗ್ರೇಶಿ ಅವರು ಸಿದ್ದರಾಮಯ್ಯನವರ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥವ್ರು. ಹಾಗಾಗಿ ಅವರ ಕುಲಬಾಂಧವರು ಕೂಡ, ಅವ್ರ ಸಂಬಂಧಿಕರು ಕೂಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಸೇರಿದಾಗೆ ಇವರೆಲ್ಲರೂ ಸರ್ವೋಚ್ಚ ನ್ಯಾಯಾಲಯದ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ. ಯಾತಕ್ಕೆ ಅಂತಂದರೆ ಈಗಾಗಲೇ 8 ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗಳು ಉಚ್ಚ ನ್ಯಾಯಾಲಯದ ದಾಖಲಾಗಿರ್ತಕ್ಕಂಥದ್ದು ನಾನು ಸೇರಿದಂಗೆ ಹಾಕಿರೋವಂಥದ್ದು. ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷದ ನೇತಾರರು ಸೇರಿದಾಗೆ ನಾವು ಸೇರಿದಾಗೆ 4ಕ್ಕೂ ಎಷ್ಟು ಚುನಾವಣಾ ತಕರಾರು ಅರ್ಜಿಗಳನ್ನು ಇವತ್ತು ನಾಳೆ ನಾವು ಹಾಕ್ತಾಯಿದ್ದೀವಿ. ಏನು ಅಂತಂದರೆ 7 ಅಂಶಗಳು. ಮೊದಲನೇದಾಗಿ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ವಾರ್ಡ್ಗಳ ಮರುವಿಂಗಡಣೆ. ಯಾವುದೇ ವಾರ್ಡನ್ನ ಗಡಿ ಪ್ರದೇಶ, ಆರ್ಟಿರಿಯಲ್ ಅಥವಾ ಸಬ್ ಆರ್ಟಿರಿಯಲ್ ರಸ್ತೆಗಳನ್ನು, ಗಡಿ ಪ್ರದೇಶವನ್ನು ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆ, ಬಸ್ಗಳು ಸಂಚಾರ ಮಾಡದೇ ಇರತಕ್ಕಂಥ ಮುಖ್ಯ ರಸ್ತೆಗಳನ್ನು ಗಡಿ ಪ್ರದೇಶಗಳನ್ನು ಮಾಡಬೇಕು. ಅಡ್ಡ ರಸ್ತೆಗಳನ್ನು ಗಡಿ ಪ್ರದೇಶಗಳನ್ನಾಗಿ ಮಾಡಲಿಕ್ಕೆ ಬರಲ್ಲ, ಅದು ಮಾಡಿದ್ದಾರೆ. ಎರಡನೇದು, ಬೂತ್ಗಳನ್ನು, ಮತಗಟ್ಟೆಗಳನ್ನು ವಿಭಜನೆ ಮಾಡಲಿಕ್ಕೆ ಬರಲ್ಲ. ಒಂದು ಮತಗಟ್ಟೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಮತದಾರ ಇರ್ತಾರೆ ಆ ಮತದಾರ ಅಷ್ಟು ಆ ಮತಗಟ್ಟೆಯಲ್ಲಿ ಇರಬೇಕು. ಇಲ್ಲಿ ಬೂತ್ಗಳನ್ನು ಸ್ಪ್ಲಿಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯುಟಿಲಿಟಿ ಬಿಲ್ಡಿಂಗಲ್ಲಿ ಕೂತ್ಕೊಂಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗಡಿ ಪ್ರದೇಶಗಳನ್ನು ಅಲ್ಲಿ ತಯಾರು ಮಾಡಿರ್ತಕ್ಕಂಥದ್ದು ಯಾವುದೇ ಏಜೆನ್ಸಿ ಮೂಲಕ ನಿಯಮಾನುಸಾರ ಟೆಂಡರ್ ಕರೆದು ಮಾಡಿಲ್ಲ. 3ನೇದು. 4ನೇದು, ಇಲ್ಲಿ ಮಹಿಳಾ ಮೀಸಲಾತಿ 50% ಇರಬೇಕು. 369 ವಾರ್ಡ್ಗಳಲ್ಲಿ 185 ವಾರ್ಡ್ಗಳು ಮಹಿಳಾ ಮೀಸಲಾತಿಗೆ ಒಳಪಡಬೇಕಾಗಿತ್ತು. ಆದರೆ 176 ವಾರ್ಡ್ಗಳು ಮಾತ್ರ ಇದೆ. 9 ಸ್ಥಾನಗಳು ಮಹಿಳೆಯರಿಗೆ ವಂಚಿತವಾಗಿದೆ. ಹಾಗೆ OBC ಸ್ಥಾನ 33.7% OBCಗೆ ಹಿಂದುಳಿದ ವರ್ಗ ಎ ಪ್ರವರ್ಗಕ್ಕೆ ಮೀಸಲಾಗಿಡಬೇಕಾಗಿತ್ತು. ಅಲ್ಲಿ 11 ಸ್ಥಾನಗಳು ಅಲ್ಲಿ ವಂಚನೆ ಆಗಿರ್ತಕ್ಕಂಥದ್ದು 5ನೇ ಅಂಶ. ಇದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ವಾರ್ಡ್ಗಳಲ್ಲಿರ್ತಕ್ಕಂಥ ಮತದಾರರ ಸಂಖ್ಯೆಯ ಪ್ರಮಾಣ ಒಂದಕ್ಕೂ ಮತ್ತೊಂದಕ್ಕೂ ಸಂಬಂಧನೇ ಇಲ್ಲದರಷ್ಟು ದೊಡ್ಡ ಮಟ್ಟದ ಬೃಹತ್ ಗಾತ್ರದಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು. ಇದಾಗಿತ್ತು ಎನ್ಆರ್ ರಮೇಶ್ ಅವರ ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಬಾಬೆ ಸುನಿಲ್, ಜಿ ಕನ್ನಡ ನ್ಯೂಸ್.